ಶಾಲೆಗಳಲ್ಲಿ ಹಿಜಾಬ್ಗೆ ಅಸ್ತು ಸಿಡಿದೆದ್ದ ಬಿಜೆಪಿ ನಾಯಕರು ಯಾವುದೇ ಅಲ್ಪಸಂಖ್ಯಾತರು ಸಮವಸ್ತ್ರ ಬದಲಾವಣೆಗೆ ಕೇಳಿರಲಿಲ್ಲ. ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿ ನಡೆಸಿದ್ದಾರೆ. ಮತೀಯ ಭಾವನೆಗೆ ಜಾತ್ಯತೀತ ಬಣ್ಣ ಹಚ್ಚಿದ್ದಾರೆ ಅಂತ ಸಿಟಿ ರವಿ ಅಂದಿದ್ದು ಸಮುದಾಯದ ಓಲೈಕೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ಬಿಜೆಪಿ ನಾಯಕರು ಒಬ್ಬರ ಹಿಂದೆ ಒಬ್ಬರು ವಾಕ್ಪ್ರಹಾರ ನಡೆಸ್ತಾ ಇದ್ದಾರೆ. ಮೇ 16ರ ಮುಸ್ಲಿಂ ಸಮಾವೇಶಕ್ಕೆ ಹೆದರಿ ಮಾಡಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಮತೀಯ ಭಾವನೆಗೆ ಜಾತ್ಯತೀತ ಬಣ್ಣ ಹಚ್ಚಿದ್ದಾರೆ ಅಂತ ಸಿಟಿ ರವಿ ಹೇಳ್ತಾ ಇದ್ದಾರೆ. ಶಾಲೆಯ ಸರ್ಕಾರಿ ಶಾಲೆಗಳ ಸಮವಸ್ತ್ರ ಆ ಸಮವಸ್ತ್ರದ ರೂಪದಲ್ಲೇ ಇರಬೇಕು. ಒಬ್ಬರೊಬ್ಬರು ಒಂದೊಂದು ರೂಪದಲ್ಲಿ ಬಂದರೆ ಅದು ಇನ್ಯಾವುದೋ ರೂಪವನ್ನು ಪಡೀಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ಕಾರ ತಾಲಿಬಾನ್ ಸರ್ಕಾರ ಆಗಬಾರ್ದು, ಮುಲ್ಲಾಗಳ ನಿರ್ದೇಶನದಂತೆ ಸರ್ಕಾರ ನಡಿಬಾರ್ದು. ಅತಿಯಾದಂಥ ಓಲೈಕೆಯೂ ಕೂಡ ಈ ಸರ್ಕಾರಕ್ಕೆ ಖಂಡಿತ ಅಪಾಯವನ್ನು ತಂದೊಡ್ಡುತ್ತೆ. 28ರ ಚುನಾವಣೆ ಬಹುಶಃ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ ಈ ಸರ್ಕಾರ ಪತನ ಆಗುತ್ತೆ. ಈ ಸರ್ಕಾರ ಇನ್ನೊಂದು ವಿಸರ್ಜನೆಯ ಕಡೆಗೆ ತೆರಳೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಹಿಜಾಬಿನ ಮುಖಾಂತರ ಮಾಡಿದೆ ಅಂತೇಳಿ ನನಗನ್ಸುತ್ತೆ. ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ನಮ್ಮ ಧಾರ್ಮಿಕ ಆಚರಣೆ, ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಎಂಬುದನ್ನು ಈಗಾಗಲೇ ಸ್ಪಷ್ಟಪಟ್ಟಿದ್ದಾರೆ. ಅದರಿಂದಾಗಿ ಹಿಜಾಬ್ ಧರಿಸಬೇಕೆಂಬ ಅವರ ಧರ್ಮದ ಇದರಲ್ಲಿ ಯಾವುದಿಲ್ಲ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮ್ಮ ಹಿಂದೂ ಬಾಂಧವರು ಕೇಸರಿ ಶಾಲ್ ಇರ್ಬೋದು, ಕೇಸರಿ ಪಂಚೆಯನ್ನು ಉಟ್ಕೊಂಡು ಹೋದಾಗ ಸಂದರ್ಭದಲ್ಲಿ ಮತ್ತಷ್ಟು ಗೊಂದಲಗಳಾಗಲಿಕ್ಕೆ ಸಾಧ್ಯಗಳುಂಟು. ಅದರಿಂದಾಗಿ ಆ ರೀತಿಯ ಗೊಂದಲಗಳಿಗೆ ಅವಕಾಶವನ್ನು ಕೊಡಬಾರ್ದು. ಅದನ್ನು ಕೊಟ್ಟರೆ ನೇರವಾಗಿ ಮುಂದೆ ಆಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾನೂನಿನ ಅಭಿಪ್ರಾಯವನ್ನು ವಕೀಲರ ಹತ್ರ ಪಡೆದುಕೊಂಡು ಈ ರೀತಿಯ ಒಂದು ನಿರ್ಧಾರ ಮಾಡೋ ಮುಂಚೆ ತಿಳ್ಕೊಳ್ಳುವಂಥ ಒಂದು ಸ್ವಭಾವವನ್ನು ಅವ್ರು ಬೆಳೆಸಬೇಕಾಗ್ತದೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಹೋರಾಟಗಳಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಒಂದು ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನೀಡಲಿಕ್ಕೆ ಬಯಸ್ತೇವೆ. ಎಲ್ಲರಿಗೂ ಕೂಡ ಏಕತೆ ಅಂತಕ್ಕಂಥ ಭಾವನೆ ಬರುತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಅಲ್ಲಿ ಶಿಕ್ಷಣವನ್ನು ಕಲೀಲಿಕ್ಕೆ ಸಮ ರೀತಿಯಲ್ಲಿ ಅವಕಾಶಗಳು ಲಭಿಸ್ತಾವೆ. ಆದರೆ ಇವತ್ತು ಬಹಳ ದುರ್ದೈವದ ಸಂಗತಿ ಅಂದರೆ ಯಾವುದೇ ಅಲ್ಪಸಂಖ್ಯಾತರು ಕೂಡ ಕೇಳಿಲ್ಲ ಇವರಿಗೆ ನಮ್ಮ ವಸ್ತ್ರ ಸಂಹಿತೆ ಬದಲಿ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನ ಯಾರೂ ಕೇಳಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಶಾಲಾ ಸಮವಸ್ತ್ರ ಕುರಿತಾಗಿ ನಿನ್ನೆ ಹಿಜಾಬ್ಗೆ ಅನುಮತಿ ಕೊಟ್ಟು ಜನಿವಾರ ರುದ್ರಾಕ್ಷಿಯನ್ನು ಎಳೆದುತಂದು ಕೇಸರಿ ಶಾಲೆಗೆ ನಿಷೇಧವನ್ನು ಹೇರಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ನಾನು ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿ ಹಿಜಾಬಿನ ವಿರೋಧಿ ಅಲ್ಲ. ನಾವು ಹಿಜಾಬನ್ನು ವಿರೋಧಿಸೋದೂ ಇಲ್ಲ. ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕೋ ಬೇಡವೋ, ಯಾವ ಉದ್ದೇಶಕ್ಕೆ ಪ್ರಾರಂಭ ಆಯಿತು, ಇದನ್ನು ಬಹುಶಃ ಅಕ್ಷರ ಮತ್ತು ಜ್ಞಾನವನ್ನು ಹೆಚ್ಚಿಸಬೇಕಾಗಿರ್ತಕ್ಕಂಥ ಶಿಕ್ಷಣ ಸಚಿವರಿಗೆ ಅದರ ಉದ್ದೇಶದ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ಅದರ ಇತಿಹಾಸದ ಬಗ್ಗೆ ಅರಿವೂ ಇಲ್ಲ. ಕೇವಲ ಮತೀಯ ಓಲೈಕೆಯ ರಾಜನೀತಿಯ ಭಾಗವಾಗಿ ಶಾಲೆಗಳಲ್ಲಿ ಮತೀಯ ಭಾವನೆಗಳಿಗೆ ಜಾತ್ಯತೀತತೆಯ ಹೆಸರಿನಲ್ಲಿ ಅನುಮತಿಯನ್ನು ಕೊಟ್ಟಿದ್ದಾರೆ. 4 ವರ್ಷಗಳ ಹಿಂದೆ ತಲೆದೋರಿದ್ದ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ಕೆಲಸ ಆಗಬಾರದು ಅನ್ನೋ ಕಾರಣಕ್ಕೆ ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು. ಅಥವಾ ಯಾವುದೇ ಯೂನಿಫಾರ್ಮ್ನ ಬಿಟ್ಟು ಹೊರಗಡೆ, ಈಗ ಕೆಲವು ಯೂನಿಫಾರ್ಮ್ನ ಒಳಗಡೆ ಇರ್ತವೆ, ಅಂಥವುಗಳನ್ನು ನಾವು ಯಾವುದು ಕೇಳೋಕ್ಕಾಗೋದಿಲ್ಲ. ಅದು ಆಂತರಿಕವಾದದ್ದು. ಬಹಿರಂಗವಾದದ್ದು ಯಾವುದು ಅಂತಂದ್ರೆ ಯೂನಿಫಾರ್ಮ್ನ ಹೊರತುಪಡಿಸಿ ಮೇಲೆ ಕಾಣ್ತಕ್ಕಂಥದ್ದು. ಅದು ಬೇರೆ ಆದಾಗ ಭೇದ ಭಾವಗಳು ಪ್ರಾರಂಭ ಆಗುತ್ತೆ. ಆ ಕಾರಣದಿಂದ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಇವತ್ತು ಕೇಸ್ ಹಾಕಲಾಗಿದೆ. ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರುವಾಗಲೇ ಇವರು ತಕ್ಷಣಕ್ಕೆ ಒಂದು ಸಮುದಾಯವನ್ನು ಓಲೈಸಲಿಕ್ಕಾಗಿ ಹಿಜಾಬನ್ನು ಮತ್ತೆ ಹಾಕಬಹುದು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ತಪ್ಪು ಸಂದೇಶ. ಒಬ್ಬ ವ್ಯಕ್ತಿಗೆ ಜನವರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ,
ಏನೋ ರಿಪೋರ್ಟ್ ರೆಕಾರ್ಡನ್ನು ಇಡ್ತಾರಂತಲ್ಲ ನಿಮ್ಮ ಮುಂದೆ ಈಗ ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದುರ್ಕೊಂಡು ಈಗ ಮಾಡವ್ರೆ ಏನೋ ಒಂದು ತೋರ್ಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾ ಇದ್ರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.